ಕ್ರೂಸರ್ ಲಾರಿ ಭೀಕರ ಡಿಕ್ಕಿ ಸಂಭವಿಸಿ 7 ಜನ ದುರ್ಮರಣವನ್ನಪ್ಪಿದ್ದಾರೆ. ಉತ್ತರ ಕನ್ನಡದಲ್ಲಿ ನಸುಕಿನ ವೇಳೆ ಘೋರ ಅಪಘಾತವೊಂದು ಸಂಭವಿಸಿ 7 ಜನ ಸ್ಥಳದಲ್ಲಿಯೇ ಸಾವನ್ನಪ್ಪಿದ್ದಾರೆ. ಕ್ರೂಸರ್ ಲಾರಿ ಭೀಕರ ಡಿಕ್ಕಿ ಸಂಭವಿಸಿ 7 ಜನ ದುರ್ಮರಣವನ್ನಪ್ಪಿದ್ದಾರೆ. ಯಲ್ಲಾಪುರ ತಾಲೂಕಿನ ಈ ಅರೆಬೈಲು ಘಾಟ್ ಬಳಿ ನಡೆದಿರುವಂತಹ ಅಪಘಾತವಿದು. ಕ್ರೂಸರ್ನ ಚಾಲಕ ಸಂಜೀವ, ಬಸವರಾಜ್, ಅಭಿಷೇಕ್ ಈಶ್ವರ್ ಮತ್ತೆ ಅಭಿಷೇಕ್ ಅಕ್ಷಯ ಇವರೆಲ್ಲರೂ ಕೂಡ ಸಾವನ್ನಪ್ಪಿದ್ದಾರೆ. ಮಂಜುನಾಥ್ ಸೇರಿ 6 ಜನ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಉತ್ತರ ಕನ್ನಡದಲ್ಲಿ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ. ಲಾರಿ ಮತ್ತು ಕ್ರೂಸರ್ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿ 6 ಮಂದಿ ಸಾವನ್ನಪ್ಪಿದ್ದಾರೆ. ದೃಶ್ಯಾವಳಿಗಳು ಗಮನಿಸ್ತಾ ಇದ್ದೀರಿ. ಬೆಳಗ್ಗಿನ ಜಾವ ಆಗಿರುವಂತಹ ಈ ಒಂದು ಅಪಘಾತ. ಎಲ್ಲರೂ ಕೂಡ ಯುವಕರೇ, 33 ವರ್ಷ, 48 ವರ್ಷ, 28 ವರ್ಷ, 26 ವರ್ಷ ಮತ್ತು 26 ವರ್ಷ, 32 ವರ್ಷ ಅಷ್ಟೇ. ಇವರೆಲ್ಲರೂ ಕೂಡ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಮುಖಾಮುಖಿ ಡಿಕ್ಕಿ ಆಗಿದೆ ಲಾರಿ ಮತ್ತು ಕ್ರೂಸರ್ ನಡುವೆ. ಸೊ ಹಾಗಾಗಿ ಎಲ್ಲರೂ ಕೂಡ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಅರಬೈಲ ಘಾಟ್ನಲ್ಲಿ ನಸುಕಿನ ಸಂದರ್ಭದಲ್ಲಿ ನಡೆದಿರುವಂತಹ ಅಪಘಾತ ಇದು ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ನೋಡಿ, ಧಾರವಾಡ ಮೂಲದ ಒಟ್ಟು 9 ಮಂದಿ ಪ್ರವಾಸಕ್ಕಾಗಿ ಕ್ರೂಸರ್ ವಾಹನದಲ್ಲಿ ಅಂಕೋಲಾ ಕಡೆಗೆ ತೆರಳುತ್ತಾ ಇರುವಂತಹ ಸಂದರ್ಭದಲ್ಲಿ ಈ ಒಂದು ಅಪಘಾತ ಸಂಭವಿಸಿದೆ. ಈ ಸಂದರ್ಭದಲ್ಲಿ ಯಲ್ಲಾಪುರ ತಾಲೂಕಿನ ಅರಬೈಲ ಘಾಟ್ ಪ್ರದೇಶದಲ್ಲಿ ಎದುರಿನಿಂದ ಬಂದಂತಹ ಲಾರಿಯೊಂದಿಗೆ ಕ್ರೂಸರ್ ವಾಹನ ಭೀಕರವಾಗಿ ಡಿಕ್ಕಿಯನ್ನು ಹೊಡೆದಿದೆ. ಡಿಕ್ಕಿಯ ತೀವ್ರತೆಗೆ ಕ್ರೂಸರ್ ವಾಹನ ಸಂಪೂರ್ಣವಾಗಿ ಯಾವ ರೀತಿಯಾಗಿ ನಜ್ಜುಗುಜ್ಜಾಗಿದೆ ಅನ್ನೋದನ್ನ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ವಾಹನದಲ್ಲಿ ಇದ್ದಂತಹ 6 ಮಂದಿ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಮೃತರನ್ನ ಸಂಜೀವ್, ಬಸವರಾಜ್, ಅಭಿಷೇಕ್ ಈಶ್ವರ್ ಮತ್ತೆ ಅಭಿಷೇಕ್ ಅಕ್ಷಯ್ ಹಾಗೂ ಮಂಜುನಾಥ್ ಅಂತ ಹೇಳಿ ಗುರುತಿಸಲಾಗಿದೆ. ಮೃತರೆಲ್ಲರೂ ಕೂಡ ಧಾರವಾಡ ಜಿಲ್ಲೆಯವರಾಗಿದ್ದಾರೆ ಅಂತ ಹೇಳಿ ತಿಳಿದು ಬರ್ತಾ ಇದೆ. ಅಪಘಾತದಲ್ಲಿ ಗಂಭೀರವಾಗಿ ಗಾಯಗೊಂಡಿರುವಂತಹ 3ರನ್ನ ತಕ್ಷಣವೇ ಸ್ಥಳೀಯರು ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನು ಕೂಡ ನೀಡಿಸ್ತಾ ಇದ್ದಾರೆ. ಗಾಯಾಳುಗಳ ಸ್ಥಿತಿ ಗಂಭೀರವಾಗಿರುವಂತಹ ಹಿನ್ನೆಲೆಯಲ್ಲಿ ವೈದ್ಯರು ವಿಶೇಷ ನಿಗಾವನ್ನ ವಹಿಸ್ತಾ ಇದ್ದಾರೆ. ಘಟನೆಯ ಮಾಹಿತಿ ತಿಳಿತಾ ಇದ್ದಂತೆ ಯಲ್ಲಾಪುರ ಪೊಲೀಸರು ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಪರಿಶೀಲನೆಯನ್ನು ಕೂಡ ನಡೆಸಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಅಪಘಾತದ ತೀವ್ರತೆ ಎಷ್ಟು ಮಟ್ಟಿಗಿದೆ ಅಂತ ಹೇಳಿ. ಈ ಕ್ರೂಸರ್ ವಾಹನದ ಮುಂಭಾಗ ಯಾವ ರೀತಿಯಾಗಿ ನಜ್ಜುಗುಜ್ಜಾಗಿದೆ ಅಂತ ಹೇಳಿ ಗಮನಿಸಬಹುದು. ಅಪಘಾತ ವೇಗವಾಗಿ ಬರ್ತಾ ಇದ್ರು ಅಂತ ಕಾಣಿಸುತ್ತೆ. ಕ್ರೂಸರ್ ವಾಹನದಲ್ಲಿ ಸಹಜವಾಗಿಯೇ ಬೆಳಗ್ಗಿನ ಜಾವ ಆಗಿರುವಂತಹ ಹಿನ್ನೆಲೆಯಲ್ಲಿ ಕುಡಿದು ಗಾಡಿ ಏನಾದರೂ ಓಡಿಸ್ತಾ ಇದ್ರಾ ಅಥವಾ ನಿದ್ದೆಯ ಮಂಪರಿನಲ್ಲಿ ಇದ್ರಾ ಅನ್ನೋದು ತನಿಖೆಯ ನಂತರ ಗೊತ್ತಾಗಬೇಕಾಗಿದೆ. ಅಪಘಾತದ ನಿಖರ ಕಾರಣ ಏನು ಅನ್ನೋದು ತನಿಖೆ ಆರಂಭ ಆದ ನಂತರ ಎಲ್ಲವೂ ಕೂಡ ಗೊತ್ತಾಗುತ್ತೆ. ಅರಬೈಲ ಘಾಟ್ನಲ್ಲಿ ಸಂಭವಿಸಿರುವಂತಹ ಈ ಭೀಕರ ದುರಂತದಿಂದ ಧಾರವಾಡ ಹಾಗೂ ಉತ್ತರ ಕನ್ನಡ ಜಿಲ್ಲೆಗಳಲ್ಲಿ ಶೋಕದ ವಾತಾವರಣ ನಿರ್ಮಾಣ ಆಗಿದೆ. ಮೃತರ ಕುಟುಂಬಗಳ ಆಕ್ರಂದನ ಮುಗಿಲು ಮುಟ್ಟಿದೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಈ 7 ಜನ ಪ್ರವಾಸಕ್ಕೆ ಅಂತ ಹೇಳಿ ಹೋಗಿದ್ದಾರೆ. 9 ಜನ ಅಂತ ಹೇಳಿ ಮಾಹಿತಿ ಸಿಗ್ತಾ ಇರುವಂಥದ್ದು. ಈ 9 ಜನರನ್ನ ನೀವು ಒಂದು ವಿಂಡೋದಲ್ಲಿ ಗಮನಿಸ್ತಾ ಇದ್ದೀರಿ. ಇದರಲ್ಲಿ 6 ಜನ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ಪ್ರವಾಸಕ್ಕೆ ಅಂತ ಹೇಳಿ ತೆರಳಿದಂತಹ ಕುಟುಂಬಗಳ ಸಂತಸ ಒಂದು ಕಡೆ ನಿರ್ಮಾಣ ಆಗಿತ್ತು. ನಾವೆಲ್ಲರೂ ಕೂಡ ಖುಷಿಯಿಂದ ಹೋಗ್ತಾ ಇದ್ದೀವಿ ಅಂತ ಹೇಳಿ. ಬಟ್ ಆದರೆ ಈ ರೀತಿಯಾಗಿ ದುರ್ಮರಣವನ್ನಪ್ತಾರೆ ಅಂತ ಹೇಳಿ ಯಾರು ಕೂಡ ಊಹೆಯನ್ನು ಕೂಡ ಮಾಡಿರಲಿಲ್ಲ.